ಹಲೋ ಚಾಂಪಿಯನ್ಸ್, ನಾನು ನಿಮ್ಮ ರಾಹುಲ್ ಪಟೇಲ್ ಸರ್ ಸಿಂಪ್ಲಿಫೈಡ್ ಮೆಂಟ್ಸಿಂದ. ಸೊ ಈ ಒಂದು ವಿಡಿಯೋಲಿ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಲೈಫ್ ಪ್ರೋಸೆಸ್. ಸೊ ನಮ್ಮ ಬಗ್ಗೆ, ನಮ್ಮದ್ರಲ್ಲಿ ವಾಟ್ ಆರ್ ದ ಥಿಂಗ್ಸ್ ದಟ್ ಈಸ್ ಗೋಯಿಂಗ್ ಇನ್ಸೈಡ್ ಅಸ್, ಔಟ್ಸೈಡ್ ಅಸ್, ಸೊ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್. ಬೇಕಲ್ಲ ನಮ್ಮ ಬಾಡಿಲಿ ಏನೇನು ಆಗ್ತಿದೆ ಅಥವಾ ಗಿಡಗಳಲ್ಲಿ ಏನೇನಾಗ್ತಿದೆ, ಅಟ್ಲೀಸ್ಟ್ ಒಂದು ಸ್ವಲ್ಪ ಬೇಸಿಕ್ ಆದ್ರೂ. ಆ್ಯಂಡ್ ದಿಸ್ ಇಸ್ ನಾಟ್ ಸಮಥಿಂಗ್ ನ್ಯೂ. ನೀವು ಕೆಲವೊಂದು ಕಾನ್ಸೆಪ್ಟ್ಸ್ನ ಹಿಂದೆನೂ ಓದಿರ್ತೀರ. ಸ್ವಲ್ಪ ಲೈಕ್ ಎಷ್ಟು ಬೇಕೋ ಅಷ್ಟು ಹಿಂಗೆ ಕೈಯಾಡಿಸಿ ಹಿಂಗೆ ಹೋಗಿರ್ತೀರ. ಆದರೆ ಈಗ ಇನ್ನೊಂದು ಸ್ವಲ್ಪ ಡೀಪಾಗಿ ಹೋಗ್ತೀರ. PUC ಸೆಕೆಂಡ್ PUC ಹೋದರೆ ಇನ್ನೂ ಒಂದು ಸ್ವಲ್ಪ ಡೀಪಾಗಿ ಹೋಗ್ತೀರ. ಸೊ ಲೈಫ್ ಪ್ರೋಸೆಸ್ ಏನು? ಡಿಫೈನಿಂಗ್ ಅಲೈವ್. ಸೊ ಏನು ಅಲೈವ್? ನಾನು ಬದುಕಿದ್ದೀನಿ ಅಂತ ಹೇಳೋದಕ್ಕೆ ಏನು? ಓಕೆ, ನಾನು ಮೂಮೆಂಟ್ ಆಗ್ತಿದೆ, ಫೈನ್, ನಾನು ಬದುಕಿದ್ದೀನಿ ಬಿಕಾಸ್ ಐ ಆಮ್ ಮೂಮೆಂಟ್ ಆಗ್ತಿದೆ. ಹಾಗಂತ ಸಮಥಿಂಗ್ ಈಸ್ ಅಲೈವ್. ಇಫ್ ಸಮಥಿಂಗ್ ಈಸ್ ಅಲೈವ್, ಡಸ್ ಇಟ್ ಮೀನ್ ಓನ್ಲಿ ದಟ್ ಇಟ್ ಹ್ಯಾಸ್ ಟು ಮೂವ್? ಇಸ್ ಇಟ್? ಜಸ್ಟ್ ಥಿಂಕ್. ಓಕೆ, ಈಗ ಯಾವುದೋ ಒಂದು ಸಮ್ ಆರ್ಗ್ಯಾನಿಸಮ್, ನಾನು ಆಮೇಲೆ ಎಕ್ಸಾಂಪಲ್ ಕೊಡ್ತೀನಿ, ಬಟ್ ಅಸ್ಯೂಮ್ ದಟ್ ದೇರ್ ಇಸ್ ಸಮ್ ಆರ್ಗ್ಯಾನಿಸಮ್, ಅದು ಮೂಮೆಂಟ್ ಆಗ್ತಿಲ್ಲ, ಬಟ್ ಡಸ್ ಇಟ್ ಮೀನ್ ದಟ್ ಇಟ್ ಈಸ್ ನಾಟ್ ಅಲೈವ್? ಜಸ್ಟ್ ಥಿಂಕ್, ಯಾವುದಾಗಿರ್ಬೋದು. ಓಕೆ, ಈಗ ಗಿಡ, ಮರ, ಅದು ಮೂಮೆಂಟ್ ಆಗ್ತಿದೆ. ಹೆಂಗೆ ಮೂಮೆಂಟ್ ಆಗ್ತಿದೆ? ಗಾಳಿಗೆ ಏನಾದರೂ ಮೂಮೆಂಟ್ ಆಗ್ಬೋದು, ಅಥವಾ ಗಾಳಿನೇ ಬೀಸಿಲ್ಲ, ಏನೂ ಬೀಸಿಲ್ಲ, ಅದೇ ಗಿಡಗಳು ತನ್ನ ಪಾಡಕ್ಕೆ ತಾನು ಹಿಂಗೆ ಅಂದ್ಕೊಂಡು, ಅಥವಾ ಬಾ ಇಲ್ಲಿ ಅಂತ ಕರಿಯತ್ತಾ? ಇಲ್ಲ. ಮೂಮೆಂಟ್, ಇಟ್ಸ್ ನಾಟ್ ಹ್ಯಾಪ್ನಿಂಗ್ ಆನ್ ಇಟ್ಸ್ ಓನ್. ಮೂಮೆಂಟ್ ಆಗ್ತಿದೆ ಹೆಂಗೆ, ಬಟ್ ಇಟ್ಸ್ ನಾಟ್ ಸಮಥಿಂಗ್ ವಿಚ್ ಈಸ್ ವಿಸಿಬಲ್. ಸೊ ಈಗ ಗಿಡ ಮೂವ್ ಆಗ್ತಿದೆ ಅಂದರೆ ಗಿಡದಲ್ಲಿ ಈಗ ಯಾವುದು, ಫಾರ್ ಎಕ್ಸಾಂಪಲ್ ಝೈಲಮು ಫ್ಲೋಯಮು. ಸೊ ಝೈಲಮು ಫ್ಲೋಯಮಲ್ಲಿ ದ ಸಬ್ಸ್ಟೆನ್ಸ್ ಇಸ್ ಟ್ರಾವೆಲಿಂಗ್ ಫ್ರಮ್ ಒನ್ ಪಾರ್ಟ್ ಟು ಅನದರ್, ರೂಟ್ಸಿಂದ ಲೀಫ್ಗೆ ಅಥವಾ ಲೀಫಿಂದ ಡಿಫ್ರೆಂಟ್ ಪಾರ್ಟ್ಸ್ಗೆ ಮೂಮೆಂಟ್ ಆಗ್ತಿದೆ. ದೋಸ್ ಆರ್ ನಾಟ್ ವಿಸಿಬಲ್. ಬಟ್ ವಿಸಿಬಲ್ ಆಗ್ತಿರೋ ಮೂಮೆಂಟ್ಸ್ ಏನಾದರೂ ಇದೆಯಾ? ಇಲ್ಲ, ನಾಟ್ ಆಲ್ ದ ಟೈಮ್, ಎಕ್ಸೆಪ್ಟ್ ಗಾಳಿ ಬಂದಾಗ ಬೀಸೋದು. ದಟ್ಸ್ ನಾಟ್ ವಾಟ್ ವಿ ವಾಂಟ್. ಈಗ ಯಾರೋ, ಅಥವಾ ನಾನು ಒಂದು ಮೂಳೆ ಇದೆ, ಸೊ ಎಲ್ಲ ಹೋದಾದ್ಮೇಲೆ ಮೂಳೆ ಇರುತ್ತೆ, ಮೂಳೆನೋ ಗಾಳಿ ಬಂದಾಗ ಹಿಂಗೆ ಆಡ್ತಿದ್ರೆ, ಸೊ ಡಸ್ ಇಟ್ ಮೀನ್ ದಟ್ ಐ ಆಮ್ ಸ್ಟಿಲ್ ಅಲೈವ್ ಇವನ್ ಆಫ್ಟರ್ ಮೈ ಡೆತ್? ಇಲ್ಲ ಅಲ್ಲ. ಸೊ how do we say that something is living or like alive, or how do we know that something is there is some life in the organism? Movement enough? So is the movement enough? Illa. So there are different processes that is going on in the human being through which we will know that something is alive or not. So ವಿಸಿಬಲ್ ಸೈನ್ಸ್ ಆಫ್ ಮೂಮೆಂಟು, ಬ್ರೀತಿಂಗ್ ಆಗಿರ್ಬೋದು, ರೆಸ್ಪಿರೇಷನ್ ಆಗಿರ್ಬೋದು, ಗ್ರೋತ್. ಸೊ ಪ್ಲ್ಯಾಂಟ್ ಈಸ್ ಗ್ರೋಯಿಂಗ್. ಸೊ ಗಿಡ ಹಾಗೆ ಇರಲ್ಲ, ಗಿಡ ದೊಡ್ಡದಾಗತ್ತೆ, ಅಗಲ ಹಾಕ್ಕೊಂಡು ಹೋಗುತ್ತೆ, ಇಲ್ಲ ಎಲೆ ಚಿಗುರುತ್ತೆ, ಇಲ್ಲ ಹಣ್ಣು ಕೊಡುತ್ತೆ. ಸೊ ದಸ್ ಆರ್ ಆಲ್ ಮೂಮೆಂಟ್ಸ್. ನೆಕ್ಸ್ಟು ಸಮಥಿಂಗ್ ಲೈಕ್ಸ್, ಅದೇ ಹೇಳೋದಲ್ಲ, ಪ್ಲ್ಯಾಂಟ್ಸ್ ಮೂಮೆಂಟ್ ಏನಿದೆ ದಟ್ ಈಸ್ ನಾಟ್ ವಿಸಿಬಲ್, ಅದು ಹೇಳಿದೆ, ಬಟ್ ಇಟ್ ಡಸ್ ನಾಟ್ ಮೀನ್ ದಟ್ ಇಟ್ ಈಸ್ ನಾಟ್ ಅಲೈವ್. ಸಿಮಿಲರ್ಲಿ ಮಾಲಿಕ್ಯುಲರ್ ಲೆವೆಲ್ ಹೋದ್ರಿ ಅಂದರೆ there is still some organisms which we cannot see, but that does not mean that there are no such organisms. ಇದೆ. ಈಗ ಅಮೀಬಾ ಆಗಿರ್ಬೋದು, ಪ್ಲಾಸ್ಮೋಡಿಯಂ, ನಿಮ್ಮ 9th ಓದಿರ್ತೀರ, ನಮಗೆ ಕಣ್ಗೂ ಕಾಣಿಸಲ್ಲ, ಬಟ್ ಸ್ಟಿಲ್ ದೇ ಆರ್ ಆರ್ಗಾನಿಸಮ್ಸ್, ದೇ ಆರ್ ಅಲೈವ್. ನೆಕ್ಸ್ಟು ಅಪಿಯರ್ ಸ್ಟಿಲ್ ಲೈಕ್ ಸ್ಲೀಪಿಂಗ್, ಇಂಟರ್ನಲ್ ಆ್ಯಕ್ಟಿವಿಟೀಸ್ ಗೋಯಿಂಗ್ ಆನ್. ನಾನು ಮಲ್ಕೊಂಡಿರ್ತೀನಪ್ಪ, ನಾನು ಮಲ್ಕೊಂಡಿದ್ದಾಗ ನಾನು ಏನೂ ಮೂಮೆಂಟ್ ಆಗ್ತಿರಲ್ಲ. ಡಸ್ ದಟ್ ಮೀನ್ ಐ ಆಮ್ ಡೆಡ್? ಇಲ್ಲ ಅಲ್ಲ. ಯಾಕಂದರೆ ನಮ್ಮ ಬಾಡೀಲಿ ರೆಸ್ಪಿರೇಷನ್ ಅಂದರೆ ಏನು ನಾವು ಊಟ ಮಾಡಿರ್ತೀವಿ ರಾತ್ರಿ, ಅದು ಬ್ರೇಕ್ ಡೌನ್ ಆಗ್ತಿರುತ್ತೆ, ಅಥವಾ ದೇರ್ ವಿಲ್ ಬಿ ಹಾರ್ಟ್ ವಿಚ್ ವಿಲ್ ಬಿ ಬೀಟಿಂಗ್. ದೇರ್ ಆರ್ ಸೋ ಮೆನಿ ಆ್ಯಕ್ಟಿವಿಟೀಸ್ ದಟ್ಸ್ ಕೀಪ್ ಆನ್ ಗೋಯಿಂಗ್. ಸೊ ಬ್ಲಡ್ ಫ್ಲೋ ಆಗ್ತಿರುತ್ತೆ. ಸೊ ದೇರ್ ಇಸ್ ಸೋ ಮೆನಿ ಆ್ಯಕ್ಟಿವಿಟೀಸ್. ಸೊ ದ ಕೋರ್ ಆಫ್ ಲೈಫ್ ಪ್ರೊಸೆಸ್, ವಾಟ್ ಹ್ಯಾಪನ್ಸ್? ಸೊ ನೀವು ಮಲ್ಕೊಂಡಿರ್ಬೇಕಾದ್ರೆ ನಿಮ್ಮದ್ರಲ್ಲಿ ಏನೇನಾಗುತ್ತೆ, ಆಗಲೇ ಹೇಳಿದ್ದೀನಿ. ಸೊ ಏನೇನಾಗುತ್ತೆ ಅದನ್ನೇ ನೀವು ಓದೋದು. ಯು ವಿಲ್ ಬಿ ಸ್ಟಡಿಂಗ್ ಅಬೌಟ್ ನ್ಯೂಟ್ರಿಷನ್. ಸೊ ನೀವೇನು ತಿಂತೀರಾ, ಬ್ರೇಕ್ ಡೌನ್ ಹೆಂಗಾಗುತ್ತೆ, ದಟ್ ಈಸ್ ರೆಸ್ಪಿರೇಷನ್. ನೆಕ್ಸ್ಟ್ ಟ್ರಾನ್ಸ್ಪೋರ್ಟೇಷನ್, ಬ್ರೇಕ್ ಡೌನ್ ಆದಮೇಲೆ ಎನರ್ಜಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಹೆಂಗೆ ಹೋಗುತ್ತೆ, ಅಥವಾ ನಿಮಗೆ ಬ್ಲಡ್ ಮೂಮೆಂಟ್ ಹೆಂಗಾಗುತ್ತೆ. ಸೊ ಟ್ರಾನ್ಸ್ಪೋರ್ಟೇಷನ್ ಆಫ್ ಮಿನರಲ್ಸ್. ಪ್ಲ್ಯಾಂಟ್ಸಲ್ಲಿ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ಹ್ಯೂಮನ್ ಬೀಯಿಂಗ್ಸ್, ಎಲ್ಲದರಲ್ಲೂ ಟ್ರಾನ್ಸ್ಪೋರ್ಟೇಷನ್ ಆಗುತ್ತೆ. ಹೇಳಿದ್ನಲ್ಲ ಸ್ಟಾರ್ಟಿಂಗಲ್ಲಿ, ಪ್ಲ್ಯಾಂಟ್ಸಲ್ಲಿ ಫ್ಲೋಯಿಮು ಝೈಲಮಿಂದ ಆಗುತ್ತೆ, ನಮ್ಮದ್ರಲ್ಲಿ ಆರ್ಟರೀಸ್ ವೈನಿಂದ ಆಗುತ್ತೆ. ಸೊ ಎಕ್ಸ್ಕ್ರೀಷನ್, ಎಲ್ಲ ತಿಂದಾದ್ಮೇಲೆ ಹೋಗಬೇಕಲ್ಲ, ಎಕ್ಸ್ಕ್ರೀಷನ್. ಸೊ ಇಟ್ಸ್ ನಾಟ್ ಜಸ್ಟ್ ಇನ್ ಹ್ಯೂಮನ್ಸ್, ಪ್ಲ್ಯಾಂಟ್ಸಲ್ಲೂ ಎಕ್ಸ್ಕ್ರೀಷನ್ ಆಗುತ್ತೆ. ಹೆಂಗೆ? ಎಲೆ ಉದುರೋದಾಯಿತು, ಹಣ್ಣು ಉದುರೋದಾಯಿತು,
ಅಥವಾ ಗಮ್ಸ್, ಪ್ಲ್ಯಾಂಟ್ಸಲ್ಲಿ ಗಮ್ಸ್ ಬರುತ್ತೆ, ದೋಸ್ ಆರ್ ಆಲ್ ಎಕ್ಸ್ಕ್ರೀಟರಿ ಪ್ರಾಡಕ್ಟ್ಸ್. ಇವನ್ ಫಾರ್ ದಟ್ ಮ್ಯಾಟರ್ ಆಕ್ಸಿಜನ್ ಇಸ್ ಅನ್ ಎಕ್ಸ್ಕ್ರೀಷನ್ ಆಫ್ ಪ್ಲ್ಯಾಂಟ್ಸಿಂದ ಬಿಡೋದು. ಸೊ ರೋಲ್ ಆಫ್ ಎನರ್ಜಿ. ಸೊ ಯಾಕೆ ಬೇಕು ಎನರ್ಜಿ? ಸೊ ಎನರ್ಜಿ ಇಲ್ಲದೆ ಇದ್ರೆ ಏನಾಗುತ್ತೆ? ಕ್ಯಾನ್ ಐ ಮೂವ್? ನೋ. ಕ್ಯಾನ್ ಐ ಲೀವ್? ಕ್ಯಾನ್ ಐ ಸಸ್ಟೈನ್? ನೋ. ಇಸ್ ಇಟ್ ಪಾಸಿಬಲ್ ವಿತೌಟ್ ಎನರ್ಜಿ, ವಿತೌಟ್ ಬ್ರೇಕಿಂಗ್ ಡೌನ್ ಆಫ್ ಗ್ಲೂಕೋಸ್? ಇಲ್ಲ. ಸೊ ಎನರ್ಜಿ ಬೇಕು. ಸೊ ಎನರ್ಜಿ ಈಸ್ ರಿಕ್ವೈರ್ಡ್ ಟು ಡೂ ಅವರ್ ಡೇ ಟು ಡೇ ಆ್ಯಕ್ಟಿವಿಟೀಸ್. ಸೊ ಎನರ್ಜಿ ಯಾಕೆ ಬೇಕು? ಸೊ ಎಲ್ಲಿಂದ ಬರುತ್ತೆ ಅನ್ನೋದು ಓದ್ತೀವಿ. ಸೊ ಯಾವುದು ಎನರ್ಜಿ? ಈಗಷ್ಟೇ ಹೇಳಿದೆ, ಆರ್ಗಾನಿಸಮ್ಸ್ ನೀಡ್ ಎನರ್ಜಿ. ಫುಡ್ ಏನಿದೆ ಬ್ರೇಕ್ ಡೌನ್ ಆಗುತ್ತೆ, ಗ್ಲೂಕೋಸ್ ಏನಿದೆ ಇಟ್ ಬ್ರೇಕ್ಸ್ ಡೌನ್ ಆ್ಯಂಡ್ ಇಟ್ ಪ್ರೊಡ್ಯೂಸಸ್ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ವಾಟರ್ ಪ್ರೊಡ್ಯೂಸ್ ಆಗುತ್ತೆ, ಅದಾದಮೇಲೆ ಏನಾಗುತ್ತೆ? ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದಿಸ್ ಎನರ್ಜಿ ಈಸ್ ಸ್ಟೋರ್ಡ್ ಆಸ್ ಇನ್ ATP ಮಾಲಿಕ್ಯೂಲ್ಸ್. ಮುಂದೆ ಓದೋಣ. ಅಥವಾ ಲೈಫ್ ಪ್ರೋಸೆಸ್ ನೀವು ಆಗಲೇ ಓದಿದ್ರೆ ನಿಮ್ಗೆ ಸ್ವಲ್ಪ ಆದರೂ ಐಡಿಯಾ ಇರುತ್ತೆ. ದಿಸ್ ಪ್ರೋಸೆಸ್ ಈಸ್ ನೋನ್ ಆಸ್ ನ್ಯೂಟ್ರಿಷನ್ ಬ್ರೇಕ್ ಡೌನ್. ಸೊ ಹೆಂಗೆ ಬ್ರೇಕ್ ಡೌನ್ ಆಗುತ್ತೆ? ಸೊ ನ್ಯೂಟ್ರಿಷನಲ್ಲಿ ಏನು ಓದ್ತೀರಾ? ರೈಟ್ ಫ್ರಮ್ ದ ಪಾಯಿಂಟ್ ಯು ಟೇಕ್ ದ ಫುಡ್ ಇನ್ಸೈಡ್. ಸೊ ನೀವು ಬಾಯಲ್ಲಿ ಏನೇನು ಆಗ್ತಿದೆ ಬ್ರೇಕ್ ಡೌನ್ ಆಗುತ್ತೆ, ಸಲೈವಾ. ಸೊ ನೆಕ್ಸ್ಟು ಒಳಗೋಗುತ್ತೆ, ಸ್ಟಮಕ್ಕಿಗೆ ಹೋಗುತ್ತೆ. ಸೊ ಸ್ಟಮಕ್ಕಲ್ಲಿ ಹೇಗೆ ಯಾವ್ಯಾವ ಆ್ಯಸಿಡ್ಸು ಅಥವಾ ಯಾವ್ಯಾವ ಸಬ್ಸ್ಟೆನ್ಸು ಬಂದು ಮಿಕ್ಸ್ ಆಗುತ್ತೆ, ಏನೇನು ಬ್ರೇಕ್ ಡೌನ್ ಆಗುತ್ತೆ, ಸ್ಮಾಲ್ ಇಂಟೆಸ್ಟೈನಲ್ ಜ್ಯೂಸು. ಸೊ ಎಲ್ಲ ವಿಲ್ ಬಿ ಸ್ಟಡಿಂಗ್, ಡೋಂಟ್ ವರಿ. ನೆಕ್ಸ್ಟು ನ್ಯೂಟ್ರಿಷನ್ನು. ಈಗಷ್ಟೇ ನೋಡಿದ್ವಿ ನ್ಯೂಟ್ರಿಷನ್ನು. ಸೊ ಹೌ ಡಸ್ ಫುಡ್ ಬಿಕಮ್ ಎನರ್ಜಿ, ಹೆಂಗಾಗುತ್ತೆ? ವಿಲ್ ಬಿ ಡಿಸ್ಕಸಿಂಗ್ ಇನ್ ಡೆಪ್ತ್. ನೆಕ್ಸ್ಟು ರೆಸ್ಪಿರೇಷನ್. ಸೊ ರೆಸ್ಪಿರೇಷನ್ ಅಂದರೆ ಏನು? ಎನರ್ಜಿ ರಿಲೀಸ್ ಆಗುತ್ತೆ. ಸೊ ಎನರ್ಜಿ ರಿಲೀಸ್ ಆಗಿರೋದು ನಮಗೆ ಬಾಡಿಗೆ ಬೇಕು. ಇಟ್ಸ್ ನಾಟ್ ಜಸ್ಟ್ ಫಾರ್ ಅಸ್, ಇವನ್ ಫಾರ್ ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್ ಎಲ್ಲರಿಗೂ ಎನರ್ಜಿ ಬೇಕು. ಸೊ ಎನರ್ಜಿ ಇಲ್ಲ ಅಂದರೆ ಸೊ ನೆಕ್ಸ್ಟು ಡಿಫ್ಯೂಷನ್. ಸೊ ಡಿಫ್ಯೂಷನ್ ಅಂದಾಗ ಇಸ್ ಡಿಫ್ಯೂಷನ್ ಸಫಿಷಿಯಂಟ್ ಇನ್ ಆಲ್ ದ ಆರ್ಗ್ಯಾನಿಸಮ್ಸ್? ಕ್ವಶನ್ ಕೇಳಿದ್ದಾರೆ, ಸಾಕಷ್ಟು ಸಲ ಕೇಳಿದ್ದಾರೆ. ಸೊ ಈಗ ಅಮೀಬಾಲಿ ಡಿಫ್ಯೂಷನ್ ಆಗುತ್ತೆ, ಹಾಗೆ ನಮ್ಮದ್ರಲ್ಲಿ ಯಾಕಾಗಲ್ಲ? ಡಿಫ್ಯೂಷನ್ ಆಗಿದ್ರೇ ಇಟ್ಸ್ ಇಟ್ ಎನಫ್? ನೋ. ಯಾಕಂದರೆ ಅಮೀಬಾ ಈಸ್ ಯೂನಿಸೆಲ್ಲರ್, ಅಂದರೆ ಲೈಕ್ ಇಟ್ಸ್ ವೆರಿ 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 ಮೈನ್ಯೂಟ್. ಸೊ ವಾಟ್ ಎವರ್ ದ ಎನರ್ಜಿ ದಟ್ ಈಸ್ ರಿಕ್ವೈರ್ಡ್ ಈಸ್ ಸಫಿಷಿಯಂಟ್ ಥ್ರೂ ಡಿಫ್ಯೂಷನ್. ಬಟ್ ನಮಗೆ ಹಾಗಾಗಲ್ಲ. ಆ್ಯಂಡ್ ನಮಗೆ ಇಲ್ಲಿ ಈ ಪಾರ್ಟಲ್ಲಿ ಏನೋ ಡಿಫ್ಯೂಷನ್ ಆಯಿತು, ಎನರ್ಜಿ ಒಂದು ಸ್ವಲ್ಪ ಏನೋ ಮೆಟೀರಿಯಲ್ ಒಳಗೋಯ್ತು, ಬಟ್ ಈಸ್ ದಟ್ ಪ್ರೊವೈಡೆಡ್ ಥ್ರೂ ಔಟ್ ದ ಬಾಡಿ? ಸೊ ಇಲ್ಲೇನೋ ಹೊಳಗೋಯ್ತು ಅಂದರೆ ನನ್ನ ತಲೆಗೆ ಹೋಗುತ್ತಾ ಅಥವಾ ನನ್ನ ಕಾಲಿಗೆ ಎನರ್ಜಿ ಹೋಗುತ್ತಾ? ಹೋದರೂ ಇಟ್ಸ್ ವೆರಿ 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 ಮೈನ್ಯೂಟ್, ವಿಚ್ ಇಸ್ ನಾಟ್ ಸಫಿಷಿಯಂಟ್. ಸೊ ಅದಕ್ಕೆ ಮಲ್ಟಿಸೆಲ್ಲರ್ ಆರ್ಗಾನಿಸಮ್ಸಲ್ಲಿ, ಸೊ ಸಿಂಗಲ್ ಸೆಲ್ಡ್ ಆರ್ಗಾನಿಸಮ್ಸು ಸಫಿಷಿಯಂಟ್. ಬಟ್ ಇನ್ ಮಲ್ಟಿಸೆಲ್ಲರ್ ಆರ್ಗಾನಿಸಮ್ಸ್ ಎಲ್ಲ ಸೆಲ್ಸು ಅಥವಾ ಎಲ್ಲ ಪಾರ್ಟ್ಸು ಡೈರೆಕ್ಟ್ ಎನ್ವೈರನ್ಮೆಂಟ್ಗೆ ಕಾಂಟ್ಯಾಕ್ಟಲ್ಲಿ ಇರಲ್ಲ. ಆ್ಯಂಡ್ ಅದಕ್ಕೇನೇ ಸಿಕ್ಕಿದ್ರು ವಾಟ್ ಎವರ್ ದ ಎನರ್ಜಿ ಆರ್ ವಾಟ್ ಎವರ್ ದ ರಿಸೋರ್ಸ್ ದಟ್ ಇಟ್ ಗೆಟ್ಸ್ ಇಸ್ ನಾಟ್ ಸಫಿಷಿಯಂಟ್ ಟು ಕೀಟರ್, ಅಂದರೆ ಆ ಎನರ್ಜಿ ರಿಕ್ವೈರ್ಮೆಂಟ್ಸ್ನ ಕೀಟರ್ ಮಾಡೋದಕ್ಕೆ ಇಟ್ಸ್ ನಾಟ್ ಸಫಿಷಿಯಂಟ್. ಸೊ ಅದಕ್ಕೆ ಡಿಫ್ಯೂಷನ್ ಇಸ್ ನಾಟ್ ಸಫಿಷಿಯಂಟ್. ಮುಂದೆ ಓದೋಣ, ವಿಲ್ ಬಿ ಸ್ಟಡಿಂಗ್ ಇನ್ ಡೀಟೇಲ್, ಇನ್ ಡೆಪ್ತ್. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್ ನೋಡಿದ್ವಿ. ಟ್ರಾನ್ಸ್ಪೋರ್ಟೇಷನ್ ಅಂದರೆ ಮೂಮೆಂಟು. ಸೊ ಇನ್ನೂ ಟ್ರಾನ್ಸ್ಪೋರ್ಟೇಷನ್ ಪ್ಲ್ಯಾಂಟ್ಸ್ ಎಲ್ಲ ಹೆಂಗಾಗ್ತಿದೆ, ಅನಿಮಲ್ಸ್ ಎಲ್ಲ ಹೆಂಗಾಗ್ತಿದೆ ನೋಡೋಣ. ನೆಕ್ಸ್ಟು ವೇಸ್ಟ್ ಮ್ಯಾನೇಜ್ಮೆಂಟ್, ಎಕ್ಸ್ಕ್ರೀಷನ್ ಬೇಕಲ್ಲ, ಬೇಕೇ ಬೇಕು. ನಮ್ಮದ್ರಲ್ಲಿ ಎಲ್ಲ ತಿಂತೀವಿ ಹೊಟ್ಟೆ ಒಳಗೆ ಇರತ್ತಂದ್ರೆ ಆಗಲ್ಲ. ವೇಸ್ಟ್ ಮ್ಯಾನೇಜ್ಮೆಂಟ್ ಬೇಕು. ಇಫ್ ದಟ್ ಈಸ್ ಆಲ್ಸೋ ನಾಟ್ ಹ್ಯಾಪನಿಂಗ್, ದಟ್ಸ್ ನಾಟ್ ಗುಡ್. ಇಟ್ಸ್ ನಾಟ್ ಗುಡ್ ಫಾರ್ ದ ಬಾಡಿ. ಯಾಕಂದರೆ ಬಾಡಿಲೇ ಇಫ್ ಯುವರ್ ಕಿಡ್ನೀಸ್ ಆಯಿತು ಅಥವಾ ಇಫ್ ದಟ್ ಈಸ್ ನಾಟ್ ಫಂಕ್ಷನಿಂಗ್ ವೆಲ್, it's not a good sign, because there has to excretion has to happen. So which is very 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 important. Nimage excretion alla, it's very important. So what happens to the waste product in the body, heng ಏನಾಗುತ್ತೆ? So we'll be studying in detail. So ಇನ್ನೂ ಏನಾದರೂ ಬೇಕು ಅಂದರೆ ಕಮೆಂಟ್ ಮಾಡಿರಿ. ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. So I'll be starting nutrition soon. Thank you. Keep practicing. Jai Hind, Jai Karnataka.